ಸರ್. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಕುಮಾರೇಶ್, ನಮ್ಮ ಕನ್ನಡಿಗರ ವಿಜಯ ಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ. ಸ್ನೇಹಿತರೆ, ನನ್ನ ಜೊತೆ ಕಲ್ಲಪ್ಪ ಶಿರಗುಪ್ಪಿ ಅಂತಿದ್ದಾರೆ. ಇವರು ಮೂಲತಃ ಧಾರವಾಡ ಜಿಲ್ಲೆಯವರು. ತಮ್ಮೂರು ಯಾವುದಂತ ಹೆಬ್ಬಳ್ಳಿಯಿಂದ ಬಂದಿದ್ದಾರೆ. ಆ ವಿಚಾರ ಏನಪ್ಪ ಅಂತಂತ ಹೇಳಿದ್ರೆ, ಕಳೆದ ಸೆಪ್ಟೆಂಬರ್ 2025ರಲ್ಲಿ TVS ಕ್ರೆಡಿಟ್ ಫೈನಾನ್ಸ್ನ ಕಿರುಕುಳಕ್ಕೆ ಇವರ ಮಗ ಆತ್ಮಹತ್ಯೆಯನ್ನು ಧಾರವಾಡ ರೂರಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಾಡ್ಕೊಂಡಿರ್ತಾರೆ. ಯಾವ ರೀತಿಯಾಗಿ TVS ಕ್ರೆಡಿಟ್ ಫೈನಾನ್ಸ್ನವರು ತೊಂದರೆಯನ್ನು ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ ನಿಜವಾಗೂ ಇದು ಅಮಾನವೀಯವಾದಂತಹ ಘಟನೆ. ಇವರ ಸೊಸೆ ಗಾಡಿಯನ್ನು ತೆಗೆದುಕೊಂಡಿರ್ತಾರೆ. ಇವರ ಸೊಸೆ ಗಾಡಿ ತೆಗೆದುಕೊಂಡಿದ್ದರೆ ಇವರ ಮಗನಿಗೆ TVS ಕ್ರೆಡಿಟ್ ಫೈನಾನ್ಸ್ನವರು ಕರೆ ಮಾಡಿ ಇಲ್ಲ ಸಲ್ಲದ ಬೈಗಳನ್ನು ಬೈದು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಆತ ಸಾಯಲಿಕ್ಕೆ, ಆತ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಪ್ರಚೋದನೆಯನ್ನು ಸಹ ಮಾಡ್ತಾರೆ. ಅವ್ರ ಹತ್ರ ಕ್ಲಿಯರಾಗಿ ರೆಕಾರ್ಡಿಂಗ್ ಇದೆ. ಏನು ಹೇಳ್ತಾನೆ TVS ಕ್ರೆಡಿಟ್ ಫೈನಾನ್ಸ್ ಅಂತ ಹೇಳಿದ್ರೆ, ಕಟ್ಲಿಕ್ಕಾಗಲಿಲ್ಲ ಅಂತ ಹೇಳಿದ್ರೆ ನೀನು ನೇಣು ಹಾಕ್ಕೊಂಡು ಸಾಯಿ ಅಂಥೇಳಿ ಪದೇ ಪದೇ ಒಂದೇ ದಿನ 13-17 ಕರೆಗಳನ್ನು ಮಾಡಿ ಆತನಿಗೆ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥಿತವಾದಂತಹ ಪಿತೂರಿಯನ್ನು TVS ಕ್ರೆಡಿಟ್ ಫೈನಾನ್ಸ್ನವರು ಮಾಡಿದ್ದಾರೆ. ಈ ಬಗ್ಗೆ ಈಗಾಗಲೇ ಧಾರವಾಡ ರೂರಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದೂರು ಸಹ ದಾಖಲಾಗಿದೆ. ಆರೋಪಿಗಳ ವಿರುದ್ಧ ಅಂದರೆ ಕಲೆಕ್ಷನ್ ಏಜೆಂಟು ಮತ್ತು ಮ್ಯಾನೇಜರ್ ಮೇಲೆ ದೂರು ದಾಖಲಾಗಿದೆ. ಇವರ ತಂದೆಯವರ ಒಂದು ಒತ್ತಾಯ ಏನಪ್ಪ ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆ ಮೇಲೆ ಅವರ ಮಗನ ಸಾವಿಗೆ ನ್ಯಾಯ ಸಿಗಬೇಕು, ಶೀಘ್ರಗತಿಯಲ್ಲಿ ನ್ಯಾಯ ಸಿಗಬೇಕು. ಇವತ್ತು ನೋಡಿ, ನಾವು ದರ್ಶನ್ ಪ್ರಕರಣವನ್ನು ನೋಡಿದ್ದೇವೆ. ಸರಿಯಾಗಿ ಹಿಡ್ಕೊಳ್ಳಿ, ವಿಡಿಯೋ ಹಳ್ಳಾಡ್ತಿದೆ. ದರ್ಶನ್ ಪ್ರಕರಣವನ್ನು ನೋಡಿದ್ದೇವೆ. ದರ್ಶನ್ ಪ್ರಕರಣದಲ್ಲಿ ಮಾನ್ಯ ಪೊಲೀಸ್ ಇಲಾಖೆ ಯಾವ ರೀತಿಯಾಗಿ ಡಿಜಿಟಲೀಕೃತವಾಗಿ ಅವರ ಪ್ರಕರಣವನ್ನು ಭೇದಿಸಿದ್ರು. ಆದರೆ ಇಲ್ಲಿ ಒಬ್ಬ ನೊಂದಂತಹ ತಂದೆ, ಬಾಡಿಗೆ ಮೇಲೆ ಇರ್ತಕ್ಕಂಥ ತಂದೆ, ರೈತಾಪಿ ವರ್ಗದಲ್ಲಿ ಬಂದಿರತಕ್ಕಂಥ ತಂದೆ ಇವತ್ತು ಒಬ್ಬ ಮಗನನ್ನು ಕಳೆದುಕೊಂಡು ಪರಿತಪಿಸ್ತಾ ಇದ್ದಾರೆ. ಇಲ್ಲೂ ಸಹ ಚಾರ್ಜ್ ಶೀಟು ಸಲ್ಲಿಕೆ ಆಗಲಿಲ್ಲ. ಪೊಲೀಸ್ನವರನ್ನು ಕೇಳಿದ್ರೆ ಅವ್ರು ಹೇಳ್ತಾರೆ ಇನ್ನೂ ಸಹ FSL ರಿಪೋರ್ಟ್ ಬಂದಿಲ್ಲ ಅಂತಂತೇಳಿ. ಈಗಾಗಲೇ ಆ ಪ್ರಕರಣ ಆಗಿ 8-9 ತಿಂಗಳಾಗಿದೆ. ನಾವು ಒತ್ತಾಯ ಮಾಡೋದಿಷ್ಟೇ, ನೊಂದಂತಹ ತಂದೆಗೆ ಶೀಘ್ರವಾಗಿ ನ್ಯಾಯ ಸಿಗಲಿ, ಆ ನೊಂದಂತಹ ಕುಟುಂಬಕ್ಕೆ ನ್ಯಾಯ ಸಿಗಲಿ. ಆ ಮಲ್ಲಿಕಾರ್ಜುನ್ ಶಿರಗುಪ್ಪಿ ಅಂತಕ್ಕಂಥ ವ್ಯಕ್ತಿ ಈ ಫೈನಾನ್ಸ್ನವರ ಕಾಟವನ್ನು ತಾಳಲಾರದೆ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂತಹ ಆ ವ್ಯಕ್ತಿಯ ಆತ್ಮಕ್ಕೆ ನ್ಯಾಯ ಸಿಗಬೇಕು ಅಂತಂತೇಳಿದ್ರೆ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಆಗಬೇಕು. ನಾನು ಒತ್ತಾಯವನ್ನು ಮಾಡ್ತಾನೆ, ಸಾಧ್ಯವಾದರೆ ಅವರ ಬೇಲನ್ನು ಕ್ಯಾನ್ಸಲೇಷನ್ ಮಾಡಿಸಲಿ. ಕೇವಲ ಸ್ಟಾರ್ ನಟ ಅನ್ನೋ ಕಾರಣಕ್ಕಾಗಿ ಇವತ್ತು ಹೈಕೋರ್ಟ್ಗೆ ಹೋದ್ರಿ, ಸುಪ್ರೀಂ ಕೋರ್ಟ್ಗೆ ಹೋದ್ರಿ. ಆದರೆ ಮಲ್ಲಿಕಾರ್ಜುನ್ ಶಿರಗುಪ್ಪಿರವರ ಸಾವು ಸಹ ಅದನ್ನು ಮಾಡಬಹುದಾಗಿತ್ತು. ಒಂದು ಕಡೆ ಪೊಲೀಸ್ ಇಲಾಖೆ ಮಾಡಲಿಲ್ಲ. ನಾನು ಒತ್ತಾಯ ಮಾಡ್ತೇನೆ, ಶೀಘ್ರವಾಗಿ ಮಲ್ಲಿಕಾರ್ಜುನ್ ಶಿರಗುಪ್ಪಿರವರ ಸಾವಿಗೆ ನ್ಯಾಯ ಸಿಗಲಿ, ಆ ನೊಂದಂತಹ ತಂದೆಗೆ ನ್ಯಾಯ ಸಿಗಲಿ, ಆ ನೊಂದಂತಹ ಕುಟುಂಬಕ್ಕೆ ನ್ಯಾಯ ಸಿಗಲಿ, ಆ ರೈತ ಕುಟುಂಬಕ್ಕೆ ನ್ಯಾಯ ಸಿಗಲಿ. ನಾನು ಮತ್ತೊಮ್ಮೆ ಧಾರವಾಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಹಾಗೂ ಮಾನ್ಯ ಪೊಲೀಸ್ ಮಹಾನಿರ್ದೇಶಕರಲ್ಲಿ ವಿನಂತಿ ಮಾಡ್ತೇನೆ. ಈಗಾಗಲೇ ನಮ್ಮ ಕನ್ನಡಿಗರ ವಿಜಯ ಸೇನೆ ಈ ಪ್ರಕರಣದ ಬಗ್ಗೆ ಮಹಾನಿರ್ದೇಶಕರಿಗೆ ದೂರನ್ನು ಸಹ ಸಲ್ಲಿಸಲಾಗಿದೆ. ದಯವಿಟ್ಟು ದೂರಿನ ಬಗ್ಗೆ ಕ್ರಮವನ್ನು ವಹಿಸಿ ಆ ನೊಂದಂತಹ ತಂದೆಗೆ ನ್ಯಾಯ ಸಿಗಲಿ ಎನ್ನುವಂಥದ್ದು ನಮ್ಮ ಒಂದು ಒತ್ತಾಯ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂಕಲ್? ಏನಿಲ್ಲ, ನನ್ನ ಮಗನಿಗೆ ಆತ್ಮಹತ್ಯೆ ಬೇಕಂತಂದ್ರೆ ಅವರಿಗೆ ಕಠಿಣ ಕ್ರಮ ಆಗಬೇಕಂತ ನಮ್ಮ ಅಪೇಕ್ಷೆ. ನೋಡೋದ ಸ್ನೇಹಿತರ ಅವ್ರ ತಂದೆ ಕೇಳ್ತಿರ್ತಕ್ಕಂಥದ್ದು ಇಷ್ಟೇ, ತನ್ನ ಮಗನ ಸಾವಿಗೆ ನ್ಯಾಯ ಸಿಗಬೇಕು. ಆ ನ್ಯಾಯವನ್ನು ಕೊಡಿಸುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕಾರ್ಯಪ್ರವೃತ್ತರಾಗಲಿ. TVS ಫೈನಾನ್ಸ್ ಕಿರುಕುಳಕ್ಕೆ ಬೇಸತ್ತು ಆತ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರ್ತಾನೆ. ದಯವಿಟ್ಟು ಆತನ ನ್ಯಾಯಕ್ಕೆ ಪದೇ ಒತ್ತಿ ಹೇಳ್ತಾನೆ, ಆತನ ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರೆ ತಪ್ಪಿತಸ್ಥರಿಗೆ ಕಠಿಣ ಕಾನೂನು ಕ್ರಮ ಜರುಗಲೇಬೇಕೆನ್ನುವಂಥದ್ದು ನಮ್ಮ ಕನ್ನಡಿಗರ ವಿಜಯ ಸೇನೆ ಒತ್ತಾಯ. ನಮಸ್ಕಾರ.